ಜರ್ಮನಿ ಇನ್ನು ಡೆವಲಪ್ ಆಗಿಲ್ಲ, ಹಾರಿಬಲ್ ಅಂತಾನೆ ಹೇಳ್ಬೋದು. ಪಂಕ್ಚುಯಲ್ ಇಲ್ಲ ಅಂತ ಇಲ್ಲಿ ಬಂದ್ ಅನ್ಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ವರ್ಕ್ ಪ್ರೆಷರ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಒಂದು ಜಾಗಕ್ಕೆ ಮೂವ್ ಆಗ್ತಾ ಇದೀವಿ ಅಂದ್ರೆ ಆ ಪ್ಲೇಸ್ ಬಗ್ಗೆ ನಮ್ಮ ಫ್ರೆಂಡ್ಸ್ ಹತ್ರ ಅಥವಾ ಆನ್ಲೈನ್ ಅಲ್ಲಿ ನೋಡ್ಬಿಟ್ಟು ಒಂದಿಷ್ಟು ಇನ್ಫಾರ್ಮೇಶನ್ ನ ತಿಳ್ಕೊಂಡು ಎಕ್ಸ್ಪೆಕ್ಟೇಷನ್ ನ ಸೆಟ್ ಮಾಡ್ಕೊಂತೀವಿ. ಈ ವಿಡಿಯೋದಲ್ಲಿ ನಾವು ಜರ್ಮನಿಗೆ ಬರೋಕ್ಕೂ ಮುಂಚೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ, ಆಕ್ಚುಯಲ್ ರಿಯಾಲಿಟಿ ಏನು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಎಕ್ಸ್ಪೆಕ್ಟೇಷನ್ ಏನಿತ್ತು, ರಿಯಾಲಿಟಿ ಏನಿದೆ ಅನ್ನೋದಿರುತ್ತೆ. ಇಲ್ಲಿ ಲೈಫ್ ಎಕ್ಸ್ಪೀರಿಯನ್ಸ್ ಯಾವ ತರ ಆಗುತ್ತೆ ಅಂತಂದ್ರೆ, ನೀವು ಫ್ಯಾಮಿಲಿ ಜೊತೆ ಬಂದ್ರೆ ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಸ್ಟೂಡೆಂಟ್ ಆಗಿ ಬಂದ್ರೆ ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಬ್ಯಾಚುಲರ್ ಇದ್ರಿ ಅಂದ್ರೆ ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಟ್ ಡಿಪೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾನು ಏನ್ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಇದು ಕಂಪ್ಲೀಟ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನನಗೇನ್ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅದನ್ನ ಇನ್ನೊಬ್ರಿಗೂ ಆಗಿರ್ಬೇಕು ಅಂತ ಇಲ್ಲ, ಅವ್ರಿಗೆ ಬೇರೆ ರೀತಿ ಆಗಿರ್ಬೋದು. ಬನ್ನಿ ಶುರು ಮಾಡೋಣ. ಜರ್ಮನಿಗೆ ನಾವು ಬರೋಕ್ಕೂ ಮುಂಚೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದ್ವಿ, ಬಟ್ ಇಲ್ಲಿ ಆಕ್ಚುಯಲ್ ರಿಯಾಲಿಟಿ ಏನು ಅಂತ ತಿಳ್ಕೊಳ್ಳೋಣ. ಸೊ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ, ಜರ್ಮನಿನಲ್ಲಿ ನಾವು ಸರ್ವೈವ್ ಆಗ್ಬೇಕು, ಲೈಫ್ ಚೆನ್ನಾಗಿರ್ಬೇಕು ಅಂತಂದ್ರೆ ಲ್ಯಾಂಗ್ವೇಜ್ ತುಂಬಾನೇ ಇಂಪಾರ್ಟೆಂಟ್, ಇಲ್ಲಾಂದ್ರೆ ತುಂಬಾ ಡಿಫಿಕಲ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಎಸ್, ಅಫ್ಕೋರ್ಸ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್, ಬಟ್ ಕೆಲವೊಂದಿಷ್ಟು ಕ್ರೈಟೀರಿಯಾದಲ್ಲಿ ಲ್ಯಾಂಗ್ವೇಜ್ ಬೇಡ ಅಂತಾನೆ ಹೇಳ್ಬೋದು. ಜರ್ಮನ್ ಲ್ಯಾಂಗ್ವೇಜ್ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ನಾವಿರೋ ಸಿಟಿ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಇವಾಗ ಬಿಗ್ ಬಿಗ್ ಸಿಟಿಗಳಾದ ಮ್ಯೂನಿಕ್, ಬರ್ಲಿನು, ಹ್ಯಾಂಬರ್ಗು ಇಂತ ಹತ್ರ ಇದೀವಿ ಅಂತಂದ್ರೆ ನಮ್ಗೆ ಇಂಗ್ಲಿಷ್ ಮಾತಾಡೋರು ಸಿಗ್ತಾರೆ. ಇಂಗ್ಲಿಷ್ ಮಾತಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವೇನ್ ಮಾತಾಡ್ತಿದೀವಿ ಅಂತನಾದ್ರೂ ಲೋಕಲ್ಸ್ಗೆ ಅರ್ಥ ಆಗುತ್ತೆ. ಬಟ್ ಚಿಕ್ಕ ಚಿಕ್ಕ ವಿಲೇಜ್ಗಳು, ಸಿಟಿಗಳಲ್ಲಿ ಇದೀವಿ ಅಂತಂದ್ರೆ ಸೀರಿಯಸ್ಲಿ ಲ್ಯಾಂಗ್ವೇಜ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ನೀವೇನಾದ್ರೂ ಬಿಗ್ ಸಿಟಿಗೆ ಬರೋ ಪ್ಲಾನ್ ಮಾಡ್ತಿದ್ರಿ ಅಂತಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಆಲ್ಸೋ ಜರ್ಮನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಾವು ಯಾವ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನೀವು ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಅಫ್ಕೋರ್ಸ್ ನಿಮ್ಗೆ ಜರ್ಮನ್ ಲ್ಯಾಂಗ್ವೇಜ್ ಬೇಕೇ ಬೇಕು. ಆಲ್ಸೋ ನೀವು ಕ್ಲೈಂಟ್ ಇಂಟ್ರಾಕ್ಷನ್ ಇರೋ ಪ್ರೊಫೆಷನ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ ನರ್ಸಿಂಗ್ ಜಾಬ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ, ಈಗ ಪೇಷಂಟ್ ಜೊತೆ ಎಲ್ಲ ಇಂಟ್ರಾಕ್ಷನ್ ಮಾಡ್ಬೇಕಾಗುತ್ತೆ. ಸೊ ಈ ಪ್ರೊಫೆಷನ್ ಅಲ್ಲೆಲ್ಲ ನಿಮ್ಗೆ ಲ್ಯಾಂಗ್ವೇಜ್ ಬೇಕೇ ಬೇಕಾಗುತ್ತೆ. ಸೊ ಕೆಲವು ಪ್ರೊಫೆಷನ್ಸ್ ಅಲ್ಲಿ ನಿಮ್ಗೆ ಕ್ಲೈಂಟ್ ಇಂಟ್ರಾಕ್ಷನ್ ಇರಲ್ಲ, ನಿಮ್ಗೆ ಏನ್ ವರ್ಕ್ ಅಸೈನ್ ಮಾಡಿರ್ತೀರೋ ನೀವು ಅದನ್ನಷ್ಟೇ ಕಂಪ್ಲೀಟ್ ಮಾಡೋ ತರ ಇರುತ್ತೆ, ಅದಕ್ಕೆಲ್ಲ ನಿಮ್ಗೆ ಲ್ಯಾಂಗ್ವೇಜ್ ಬೇಕಾಗಲ್ಲ. ಸೊ ಜರ್ಮನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಿಮ್ಮ ಪ್ರೊಫೆಷನ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನೀವು ಜರ್ಮನಿಗೆ ಶಾರ್ಟ್ ಪೀರಿಯಡ್ ಗೆ ಬರ್ತಿದ್ದೀರಾ ಅಂತಂದ್ರೆ, ಲೈಕ್ ಇವಾಗ 3 ಮಂತ್ 6 ಮಂತ್ ಗೆ ಬರ್ತಿದ್ದೀರಾ ಅಂತಂದ್ರೆ ಲ್ಯಾಂಗ್ವೇಜ್ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ, ಆರಾಮಾಗಿ ಬನ್ನಿ. ನಿಮ್ ಯಾವ ಕೆಲ್ಸದ ಮೇಲೆ ಬಂದಿರ್ತೀರೋ ಅದನ್ನ ಮುಗಿಸ್ಕೊಂಡು ಯುರೋಪ್ ಸುತ್ತಾಡಿ. ನೀವು ಜರ್ಮನಿಲಿ ಲಾಂಗ್ ಟರ್ಮಿಗೆ ಇರಕ್ಕೆ ಪ್ಲಾನ್ ಮಾಡ್ತಿದ್ದೀರಾ, PR ಗೆ ಅಪ್ಲೈ ಮಾಡಕ್ಕೆ ಯೋಚನೆ ಮಾಡ್ತಿದ್ದೀರಾ ಅಂತಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ಕಂಪಲ್ಸರಿಯಾಗಿ ನೀವು ಕಲಿಲೇಬೇಕು. ಹಂಗಂತ ನಾನ್ ನಿಮ್ಗೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟೇ ಇಲ್ಲ ಅಂತ ಹೇಳ್ತಿಲ್ಲ. ಯಾವ್ಯಾವ ಕ್ಯಾಟಗರಿನಲ್ಲಿ ನಿಮ್ಗೆ ಲ್ಯಾಂಗ್ವೇಜ್ ಇಂಪಾರ್ಟೆನ್ಸ್ ಇರಲ್ಲ ಇಲ್ಲಿ ಅಂತ ತಿಳಿಸ್ತಾ ಇದೀನಿ. ಲ್ಯಾಂಗ್ವೇಜ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ, ಇಲ್ಲಿ ಲೈಫ್ ತುಂಬಾ ಈಸಿ ಆಗ್ಬೇಕು ಅಂತಂದ್ರೆ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಲೋಕಲ್ ಜೊತೆ ಈಸಿಯಾಗಿ ಮಿಂಗಲ್ ಆಗ್ಬೋದು. ಆಲ್ಸೋ ಕೆರಿಯರ್ ವೈಸ್ ಹೇಳೋದಾದ್ರೆ ಕೆರಿಯರ್ ವೈಸ್ ಗ್ರೋ ಆಗ್ಬೋದು, ಜಾಬ್ ಸ್ವಿಚ್ ಈಸಿಯಾಗಿ ಮಾಡ್ಬೋದು, ಪ್ರಮೋಷನ್ ಈಸಿಯಾಗಿ ಆಗುತ್ತೆ. ಆಲ್ಸೋ ನೀವು ಟೀಮ್ ಜೊತೆ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ಬೋದು. ಟೀಮ್ ಅಂತ ಅಂದ್ರೆ ಇಲ್ಲಿ ಲೋಕಲ್ ಇರ್ತಾರೆ ಮತ್ತೆ ಇಂಟರ್ನ್ಯಾಷನಲ್ ಇರ್ತಾರೆ. ಆಲ್ಸೋ ಹೈಕ್ ಕೂಡ ತುಂಬಾ ಚೆನ್ನಾಗುತ್ತೆ ನಮ್ಗೆ ಲ್ಯಾಂಗ್ವೇಜ್ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ. ನಮಗೆಲ್ಲ ಗೊತ್ತಿರಂಗೆ ಜರ್ಮನಿ ಬಂದ್ಬಿಟ್ಟು ತುಂಬಾನೇ ಅಡ್ವಾನ್ಸ್ ಕಂಟ್ರಿ, ಡೆವಲಪ್ಡ್ ಕಂಟ್ರಿ. ಹೌದು, ಇದು ನಿಜ. ಬಟ್ ಒಂದು ವಿಷಯದಲ್ಲಿ ಜರ್ಮನಿ ಇನ್ನೂ ಡೆವಲಪ್ ಆಗಿಲ್ಲ. ಯಾವ ವಿಷಯ ಅಂತಂದ್ರೆ ಅದು ಬಂದು ಡಿಜಿಟಲೈಸೇಷನ್. ಇನ್ನು ಕೆಲವೊಂದು ವಿಷಯಗಳಲ್ಲಿ ಇವ್ರು ಇನ್ನೂ ಆನ್ಲೈನ್ ಸರ್ವಿಸಸ್ ಪ್ರೊವೈಡ್ ಮಾಡಿಲ್ಲ. ಇವಾಗ್ಲೂ ಕೂಡ ಪೇಪರ್ ವರ್ಕು, ಪೋಸ್ಟ್ ಅಂತಾನೆ ಹೇಳ್ತಾರೆ. ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಇಲ್ಲಿ ಮೆಜಾರಿಟಿ ಪೀಪಲ್ ಬಂದ್ಬಿಟ್ಟು ಏಜ್ ಆಗಿರೋದ್ರಿಂದ ಡಿಜಿಟಲೈಸೇಷನ್ ಇದ್ರೂ ಕೂಡ ಇನ್ನು ಇವರು ಪೋಸ್ಟಲ್ ಸರ್ವಿಸಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ನಾವು ಹೊಸದಾಗಿ ಬಂದಾಗ ನಮಗೆ ಇದೊಂಥರ ಸ್ಟ್ರೇಂಜ್ ಅನ್ಸುತ್ತೆ. ಸೊ ವೀಕಲ್ಲಿ 1-2 ರಿಂದ 3 ಪೋಸ್ಟ್ ಮನೆಗೆ ಬಂದೇ ಬರುತ್ತೆ. ಆಲ್ಸೋ ನಾವು ಆ ಪೋಸ್ಟ್ಗೆ ರಿಪ್ಲೈ ಮಾಡ್ತಾ ಇರಬೇಕು. ರಿಪ್ಲೈ ಮಾಡಿಲ್ಲ ಅಂದ್ರೆ ಫೈನ್ ಕೂಡ ಹಾಕ್ತಾರೆ. ಸೊ ಹೊಸದಾಗಿ ಬಂದಾಗ ನಮಗೆ ಇದೆಲ್ಲ ಸ್ವಲ್ಪ ಸ್ಟ್ರೇಂಜ್ ಫೀಲ್ ಕೊಡುತ್ತೆ. ನಮಗೆಲ್ಲ ಗೊತ್ತಿರಂಗೆ ಜರ್ಮನ್ಸ್ ಬಂದ್ಬಿಟ್ಟು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರೋ ಅಂತಾನೆ ಹೇಳ್ಬೋದು. ಇವ್ರದು ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ಎಲ್ಲ ಆನ್ ಟೈಮ್ ಮಾಡ್ತಾರೆ. ಎಸ್, ಇದು ನಿಜ. ಬಟ್ ಒಂದು ವಿಷಯದಲ್ಲಿ ಅಲ್ಲ. ಅದೇನಪ್ಪಾ ಅಂತಂದ್ರೆ ಇಲ್ಲಿಂದು ಟ್ರೈನ್ ಟೈಮ್ಸ್. ಇಲ್ಲಿ ಟ್ರೈನ್ ಏನಪ್ಪಾ ಅಂತಂದ್ರೆ ತುಂಬಾನೇ ಡಿಲೇ ಆಗುತ್ತೆ. ಎಸ್ಪೆಷಲಿ ವೀಕೆಂಡ್ ಅಲ್ಲಿ ಎಷ್ಟೋ ಸಲ ಕ್ಯಾನ್ಸಲ್ ಕೂಡ ಆಗಿದೆ. ಲಾಂಗ್ ಡಿಸ್ಟೆನ್ಸ್ ಟ್ರೈನ್ಸ್ ಎಲ್ಲ ಬಂದ್ಬಿಟ್ಟು 1 hour, half an hour ಡಿಲೇ ಆಗಿದ್ದು ಉಂಟು. ಇದು ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಈ ತರ ಆಗೋದ್ರಿಂದ ನಮಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆ ದಿನದ ಪ್ಲಾನ್ಸ್ ಎಲ್ಲ ಫ್ಲಾಪ್ ಆಗುತ್ತೆ. ಸೊ ಹಾಗಾಗಿ ಜರ್ಮನ್ಸ್ ಬಂದ್ಬಿಟ್ಟು ಈ ಟ್ರೈನ್ ಟೈಮ್ ಅನ್ನೋ ವಿಷಯದಲ್ಲಿ ಪಂಕ್ಚುಯಲ್ ಇಲ್ಲ ಅಂತಾನೆ ಹೇಳ್ಬೋದು.
ಜರ್ಮನಿನಲ್ಲಿ ಜಾಬ್ ಆಗಿದ ತಕ್ಷಣ ನಮ್ಗೆಲ್ಲ ಒಂದ್ ಕ್ವಶನ್ ಇರುತ್ತೆ, ಇಲ್ಲಿನ ವರ್ಕ್ ಲೈಫ್ ಯಾವ ತರ ಇರುತ್ತೆ, ವರ್ಕ್ ಪ್ರೆಷರ್ ಯಾವ ತರ ಇರುತ್ತೋ, ವರ್ಕಿಂಗ್ ಅವರ್ಸ್ ಎಷ್ಟಿರುತ್ತೋ ಅನ್ನೋದೊಂದು ತುಂಬಾ ಟೆನ್ಷನ್ ಇರುತ್ತೆ, ವರ್ಕ್ ಲೋಡ್ ಇರುತ್ತಾ ಅನ್ನೋದೊಂದು ಭಯ ಇದ್ದೇ ಇರುತ್ತೆ. ಬಟ್ ಸೀರಿಯಸ್ ಆಗಿ ಹೇಳ್ತೀನಿ, ನಮ್ಮ ಇಂಡಿಯಾ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿನ ವರ್ಕ್ ಲೈಫೇ ತುಂಬಾ ಚೆನ್ನಾಗಿದೆ. ಇಲ್ಲಿ ನಿಮ್ಗೆ ಕಾಂಟ್ರಾಕ್ಟ್ ಅಲ್ಲಿ ಎಷ್ಟು ಅವರ್ ವರ್ಕಿಂಗ್ ಅವರ್ ಹೇಳಿರ್ತಾರೋ ಅದಕ್ಕಿಂತ ಒಂದು ನಿಮಿಷನೂ ಜಾಸ್ತಿ ವರ್ಕ್ ಮಾಡು ಅಂತ ಹೇಳಲ್ಲ. ಪರ್ಸನಲ್ ಲೈಫು ವರ್ಕ್ ಲೈಫು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಬೋದು ಇಲ್ಲಿ. ನೀವೇನಾದ್ರೂ ಜರ್ಮನಿಗೆ ಬರ್ತಿದ್ದೀರಾ ಅಂತಂದ್ರೆ ತುಂಬಾ ಜನ ನಿಮಗೆ ಕೇಳೋ ಕ್ವಶನ್, ಅಲ್ಲಿ ಹೋದ್ಮೇಲೆ ಫುಡ್ ಹೇಗೆ, ಫುಡ್ ಪ್ರಾಬ್ಲಮ್ ಆಗಲ್ವಾ, ಹೇಗೆ ಅಡ್ಜಸ್ಟ್ ಆಗ್ತೀರಾ, ಎಸ್ಪೆಷಲಿ ಪೇರೆಂಟ್ಸ್ ಕೇಳ್ತಾರೆ ಏನ್ ಮಾಡ್ತೀರಾ ಅಲ್ಲಿ ಫುಡ್ಡಿಗೆ ಅಂತ. ಬಟ್ ಒಂದ್ ಹೇಳ್ತೀನಿ, ಇಲ್ಲಿ ನಮಗೆ ಬಂದ್ಮೇಲೆ ಫುಡ್ಡಿಗಂತೂ ಏನು ಪ್ರಾಬ್ಲಮ್ ಆಗಿಲ್ಲ. ನಾನ್ ವೆಜ್ ಅಂತೂ ಎಲ್ಲಾ ಸಿಗುತ್ತೆ. ಇಂಡಿಯನ್ ರಿಲೇಟೆಡ್ ಐಟಮ್ಸ್ ಇಲ್ಲಿ ಜರ್ಮನ್ ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಸಿಗಲ್ಲ. ಬಟ್ ಏಷ್ಯನ್ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್ ಇಂತ ಹತ್ರ ಎಲ್ಲ ನಮ್ಗೆ ಇಂಡಿಯನ್ ರಿಲೇಟೆಡ್ ಐಟಮ್ಸ್ ಸಿಕ್ಕೇ ಸಿಗುತ್ತೆ. ಸೊ ನಮ್ಗೆ ಫುಡ್ ಏನು ಡಿಫ್ರೆನ್ಸ್ ಅನ್ಸಿಲ್ಲ. ಸೊ ಮನೇಲೆ ಕುಕ್ ಮಾಡೋದ್ರಿಂದ ಇಂಡಿಯನ್ ಫುಡ್ ತಿಂತಿದೀವಿ ನಾವು. ಆಲ್ಸೋ ಮೋಸ್ಟ್ ಆಫ್ ದ ವೆಜಿಟೇರಿಯನ್ಸ್ಗೆ ಅನ್ಸ್ಬೋದು ಅಲ್ಲಿ ಬರೀ ನಾನ್ ವೆಜ್ ಅಷ್ಟೇನಾ ಸಿಗೋದು ಅಂತ. ಆ ತರ ಏನಿಲ್ಲ, ಜರ್ಮನಿನಲ್ಲಿ ವೆಜಿಟೇರಿಯನ್ಸ್ಗೂ ತುಂಬಾನೇ ಆಪ್ಷನ್ ಇದೆ, ವೀಗನ್ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಸೊ ಅದ್ರ ಬಗ್ಗೆನೇ ನಾನೊಂದು ವಿಡಿಯೋ ಕೂಡ ಮಾಡಿದೀನಿ. ಆ ವಿಡಿಯೋದು ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಮಗೆಲ್ಲ ಒಂದ್ ಭಯ ಇರುತ್ತೆ, ಇಲ್ಲಿನ ಜನ ನಮ್ ಜೊತೆ ಮಿಂಗಲ್ ಆಗ್ತಾರೋ ಇಲ್ವೋ ಅನ್ನೋದು. ಇವನ್ ಅದು ಕೂಡ 50-50 ಅಂತಾನೆ ಹೇಳ್ಬೋದು. ನಮ್ಮ ಹಳೆ ಮನೆ ಹತ್ರ ಅಕ್ಕಪಕ್ಕದವರೆಲ್ಲ ಮಾತಾಡಿಸ್ತಿದ್ರು, ಬಟ್ ಪ್ರೆಸೆಂಟ್ ಇರೋ ಮನೆಗೆ ಬಂದು 1 ವರ್ಷ ಆಯ್ತು, ಇನ್ನೂ ಮಾತಾಡ್ಸಿಲ್ಲ. ಸೊ ಇಟ್ ಡಿಪೆಂಡ್ಸ್. ಈ ತರ ಜನಗಳು ನಮ್ಮ ಇಂಡಿಯಾದಲ್ಲೂ ಸಿಗ್ತಾರೆ. ಸೊ ಎಲ್ಲಾ ತರ ಜನನ ನಾವ್ ಇಲ್ಲಿ ನೋಡ್ಬೋದು. ಜರ್ಮನಿಗೆ ಬಂದ ತಕ್ಷಣ ನಾವು ಚೆನ್ನಾಗಿ ಸುತ್ತಾಡ್ಬೋದು, ಟ್ರಾವೆಲ್ ಮಾಡ್ಬೋದು ಅನ್ಕೊಂಡ್ರೆ ಅದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಫಸ್ಟ್ ಒಂದ್ 3-6 ತಿಂಗಳು ನಾವಿಲ್ಲಿ ಮನೆ ಸರ್ಚ್ ಮಾಡೋದು, ಸೆಟಲ್ ಆಗೋದು, ಮನೆ ಅಡ್ಜಸ್ಟ್ ಆಗೋದು, ಫುಡ್ ಅಡ್ಜಸ್ಟ್ ಆಗೋದು ಇದೇ ಹೋಗ್ಬಿಡುತ್ತೆ. ಆಮೇಲೆ ಒಂದ್ 6 ತಿಂಗಳಾದ್ಮೇಲೆ ನಾವು ಚೆನ್ನಾಗಿ ಸುತ್ತಾಡ್ಬೋದು. ಅಂಡ್ ಇದು ನಾನು ಫ್ಯಾಮಿಲಿಗೆ ಮಾತ್ರ ಹೇಳ್ತಿದ್ದೀನಿ, ಬ್ಯಾಚುಲರ್ ಇದ್ರೆ ನೀವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸ್ಟಾರ್ಟಿಂಗ್ ಇಂದಾನೆ. ನಾವೆಲ್ಲ ಜರ್ಮನಿದು ಫೋಟೋಸು ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಜರ್ಮನಿ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತೀವಿ. ಹೌದು, ಅದೆಲ್ಲ ನೋಡಕ್ ಚೆನ್ನಾಗಿರುತ್ತೆ. ಬಟ್ ಇಲ್ಲಿನ ವೆದರು ನಮ್ ಲೈಫ್ ಸ್ಟೈಲಿಗೆ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈಗ ವಿಂಟರ್ ಅಂತ ತಗೊಳ್ಳೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟ ಆಗುತ್ತೆ ಅಷ್ಟೇ, ವಿಂಟರ್ ಸ್ನೋ ಬೀಳುತ್ತೆ ವಾವ್ ಅಂತ ಅನ್ಸುತ್ತೆ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಸೀರಿಯಸ್ಲಿ ಅದು ನಮ್ಗೆ ತುಂಬಾನೇ ಕಷ್ಟ ಆಗ್ತಾ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಆಗುತ್ತೆ, ಎಲ್ಲಿ ನೋಡಿದ್ರು ಸ್ನೋ. ನಮ್ಮ ಲೈಫ್ ಸ್ಟೈಲ್ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವನ್ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗಿ ಕ್ಯಾಪ್ಸೂಲ್ಸ್ ಎಲ್ಲ ತಗೋಬೇಕಾಗುತ್ತೆ. ಇದು ವಿಂಟರ್ ಪ್ರಾಬ್ಲಮ್ ಆಯ್ತು ಅಂದ್ರೆ. ವಿಂಟರ್ ಅಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಡೇ ಲೈಟ್ ತುಂಬಾ ಕಮ್ಮಿ ಇರುತ್ತೆ, ಸಂಜೆ 4 ಗಂಟೆಗೆಲ್ಲ ಕತ್ಲಾಗ್ಬಿಟ್ಟಿರುತ್ತೆ. ಸೊ ಇದು ವಿಂಟರ್. ಇನ್ನು ಸಮ್ಮರ್ ಅಲ್ಲಿ ತಗೊಳೋದಾದ್ರೆ ವಿಂಟರ್ ಯಾವ ರೀತಿ ಎಕ್ಸ್ಟ್ರೀಮ್ ಅಲ್ಲಿ ಇರುತ್ತೋ ಸಮ್ಮರ್ ಕೂಡ ಇಲ್ಲಿ ಎಕ್ಸ್ಟ್ರೀಮ್ ಇರುತ್ತೆ. ಅಂಡ್ ಇನ್ನೊಂದು, ಜರ್ಮನಿನಲ್ಲಿ ಸೀಲಿಂಗ್ ಫ್ಯಾನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಟೇಬಲ್ ಫ್ಯಾನ್ ಯೂಸ್ ಮಾಡಬೇಕು, ಇಲ್ಲ AC ಹಾಕ್ಸ್ಕೋಬೇಕು. ಸೊ ನಾವು ರೆಂಟೆಡ್ ಹೌಸ್ ಅಲ್ಲಿ ಇರೋದ್ರಿಂದ ಟೇಬಲ್ ಫ್ಯಾನ್ ಯೂಸ್ ಮಾಡ್ತೀವಿ. ಅದಂತೂ ಏನಕ್ಕೂ ಯೂಸೇ ಇಲ್ಲ ಟೇಬಲ್ ಫ್ಯಾನು ಇಲ್ಲಿನ ಶೆಕೆಗೆ. ಸೊ ವೆದರು ತುಂಬಾನೇ ಇಂಪಾರ್ಟೆಂಟು, ನಮ್ಮ ಲೈಫ್ ಸ್ಟೈಲ್ ತುಂಬಾನೇ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ. ಅಂಡ್ ರೈನಿ ಸೀಸನ್ ಬಗ್ಗೆ ಹೇಳೋದಾದ್ರೆ ಅದಂತೂ ಇನ್ನೂ ಬೇಡವೇ ಬೇಡ. ಯಾವಾಗ್ಲೂ ಮಳೆ ಬರ್ತಾನೆ ಇರುತ್ತೆ, ಬೆಳಗ್ಗೆ ಶುರುವಾಗಿದ್ ರಾತ್ರಿ ಅದು ನಿಲ್ಲದೇ ಇಲ್ಲ. ಒಂಥರ ನೋಡಕ್ ಚೆನ್ನಾಗಿರುತ್ತೆ ಅಷ್ಟೇ ದೂರದಿಂದ. ಇಲ್ಲಿ ಬಂದ್ ಅನ್ಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲಿನ ವೆದರ್ ಯಾವ ತರ ಅಂತ. ಬೇರೆಯವರಿಗೆ ಇಲ್ಲಿನ ವೆದರ್ ಇಷ್ಟ ಆಗ್ಬೋದು, ಬಟ್ ನನಗೆ ಇಲ್ಲಿ ಸಮ್ಮರ್ ಓಕೆ ಮ್ಯಾನೇಜ್ ಮಾಡ್ಬೋದು. ಬಟ್ ವಿಂಟರ್ ಮಾತ್ರ ಹಾರಿಬಲ್ ಅಂತಾನೆ ಹೇಳ್ಬೋದು. ನಾವು ಜರ್ಮನಿಗೆ ಬರಕ್ಕೂ ಮುಂಚೆ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು, ಬಂದ್ಮೇಲೆ ರಿಯಾಲಿಟಿ ಏನಿದೆ ಅನ್ನೋದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡಿದೀನಿ. ಸೊ ಇದು ಜಸ್ಟ್ ಬಂದು ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ. ನನಗಾಗಿರೋ ಎಕ್ಸ್ಪೀರಿಯನ್ಸ್ ಇನ್ನೊಬ್ರಿಗೂ ಆಗ್ಬೇಕು ಅಂತ ಏನಿಲ್ಲ. ಸೊ ಇಷ್ಟ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.